ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಡಿ.ಕೆ. ಬ್ರದರ್ಸ್ ಶಾಸಕರ ಜೊತೆ ಮಾತುಕತೆಗಳನ್ನು ಮುಂದುವರಿಸ್ತಾ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಸೆಡ್ಡನ್ನು ಹೊಡಿತಾ ಇದ್ರೆ, ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ಹೇಳಿದರೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಿದ್ದಾರೆ. ಇದೆಲ್ಲದರ ಮಧ್ಯೆ ಸಿದ್ದು ಬಣದ ಕೆಲ ಶಾಸಕರು ಸೈಲೆಂಟ್ ಆಗ್ತಾ ಇದ್ರೆ, ಸತೀಶ್ ಜಾರಕಿಹೊಳಿ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರೋಕೆ ಒಬ್ಬರೇ ದುಡಿದಿದ್ದೀನಿ ಅನ್ನೋದು ಸುಳ್ಳು ಅಂತ ಡಿ.ಕೆ. ಶಿವಕುಮಾರ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅಪ್ಪನ ಕುರ್ಚಿಯನ್ನು ಉಳಿಸೋಕೆ ಅಖಾಡಕ್ಕೆ ಇಳಿದಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಮಾತ್ರ ನಾಪತ್ತೆಯಾಗಿದ್ದಾರೆ. ಕೊನೆಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಕೈಲಿ ಏನೂ ಇಲ್ಲ, ನಾನೇನು ಮಾಡೋದಕ್ಕೆ ಆಗೋದೇ ಇಲ್ಲ, ಎಲ್ಲವೂ ಹೈಕಮಾಂಡ್ ಕೈಲಿ ಇದೆ ಅಂತ ರಾಹುಲ್ ಗಾಂಧಿ ಅಂಗಳಕ್ಕೆ ಕುರ್ಚಿ ಕದನದ ಚೆಂಡನ್ನು ಹಾಕಿ, ನಾನೊಬ್ಬ ಎಐಸಿಸಿ ಅಧ್ಯಕ್ಷ ಆದರೂ ನಾನವನಲ್ಲ ಅನ್ನೋ ಹಾಗೆ ಆಡ್ತಾ ಸಿದ್ದರಾಮಯ್ಯಗೆ ಶಾಕ್ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಕುದುರೆ ವ್ಯಾಪಾರ ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಾ ಇದೆ ಅನ್ನೋ ಒಂದಷ್ಟು ವಿಚಾರಗಳು ಹರಿದಾಡೋಕ್ಕೆ ಶುರುವಾಗಿವೆ. ಇಷ್ಟೆಲ್ಲ ಆಗ್ತಾ ಒಂದು ರಾಜ್ಯದಲ್ಲಿ ಸರ್ಕಾರವನ್ನೇ ಕಳೆದುಕೊಳ್ಳೋ ಹಂತಕ್ಕೆ ಹೋಗ್ತಾ ಇದ್ರು ರಾಹುಲ್ ಗಾಂಧಿ ಮಾತ್ರ ವಿದೇಶದಲ್ಲಿ ಕೂತ್ಕೊಂಡು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸರ್ಕಾರವೇ ಬಿದ್ದು ಹೋಗೋ ಮಟ್ಟಕ್ಕೆ ಬಂದರೂ ರಾಹುಲ್ ಗಾಂಧಿ ವಿದೇಶದಲ್ಲಿ ಮಾಡ್ತಾ ಇರೋದೇನೋ, ಸಿದ್ದರಾಮಯ್ಯ ಖರ್ಗೆಗೆ ಕೊಟ್ಟ ಶಾಖೇನೋ, ಕುದುರೆಗಳು ಕತ್ತೆಗಳು ಅದ್ಯಾವ ದರಕ್ಕೆ ವ್ಯಾಪಾರ ಆಗ್ತಾ ಇವೆ, ಸಿದ್ದು ಬಣದ ನಾಯಕರು ವರಸೆಯನ್ನು ಬದಲಿಸ್ತಾ ಇರೋದ್ಯಾಕೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಡಿ.ಕೆ. ಬ್ರದರ್ಸ್ ಇಬ್ಬರನ್ನು ಖರ್ಗೆ ನಿವಾಸಕ್ಕೆ ಬಂದು ಭೇಟಿಯನ್ನು ಮಾಡಿ ಅಂತ ಮೊನ್ನೆಯೇ ಹೇಳಲಾಗಿತ್ತು. ಆದರೆ ಖರ್ಗೆಗೆ ಡಿ.ಕೆ. ಬ್ರದರ್ಸ್ ಇಬ್ಬರು ಸೆಡ್ಡನ್ನು ಹೊಡೆದು ಅವರ ನಿವಾಸಕ್ಕೆ ಹೋಗಲೇ ಇಲ್ಲ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಈಗಾಗಲೇ ವಿದೇಶದಲ್ಲೇ ಕುಳಿತು ಖರ್ಗೆ ಮೂಲಕವೇ ಸಂದೇಶವನ್ನು ರವಾನೆ ಮಾಡಿದ್ರು. ಅದೇನೆಂದರೆ, ನಾನು ಕೊಟ್ಟ ಮಾತಿಗೆ ತಪ್ಪಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ತೀನಿ, ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ, ಸ್ವಲ್ಪ ಕಾಯಬೇಕು ಅನ್ನೋ ಹಾಗೆ ಹೇಳಿದ್ರು. ಒಂದು ಕಡೆ ಖರ್ಗೆ ಮನೆಗೆ ಹೋಗದೆ ಸೆಡ್ಡನ್ನು ಹೊಡೆದಿದ್ದ ಬ್ರದರ್ಸ್, ಅಯ್ಯೋ ಈ ರಾಹುಲ್ ಗಾಂಧಿಯ ಮಾತನ್ನು ಇಲ್ಲಿಯವರೆಗೂ ಕೇಳಿ ಸಾಕಾಗಿ ಹೋಗಿದೆ, ಅವನೆಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಹೇಳಿದ್ದನ್ನ ನಾವ್ಯಾಕೆ ಕೇಳಬೇಕು, ಅದೇನೇ ಇದ್ರೂ ನಮ್ಮ ಮುಂದೆಯೇ ಬಂದು ಹೇಳಲಿ ಅನ್ನೋ ಹಾಗೆ ರಾಹುಲ್ಗೂ ಸೆಡ್ಡನ್ನು ಹೊಡೆದು ಅವರು ಕಳಿಸಿರೋ ಸಂದೇಶಕ್ಕೂ ಬೆಲೆಯನ್ನು ಕೊಡದೆ ಮತ್ತಷ್ಟು ಶಾಸಕರನ್ನ ಭೇಟಿ ಮಾಡ್ತಾ ಕುರ್ಚಿ ಕಿತ್ತಾಟದ ಕಾವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಮೊನ್ನೆ ಖರ್ಗೆ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದ ಸಿದ್ದರಾಮಯ್ಯ ಮಾತ್ರ ಅಲ್ಲಿಂದ ಹೊರಗೆ ಬಂದವರೇ, ಅಯ್ಯೋ ಹೈಕಮಾಂಡ್ ರಾಜೀನಾಮೆಯನ್ನ ಕೊಡು ಅಂದ್ರೆ ಕೊಟ್ಟೇ ಬಿಡ್ತೀನಿ ಅಂದ್ರು. ಅದಾದ ನಂತರ ಮಾಧ್ಯಮಗಳ ಮುಂದೆ ನಿಂತು ಸರ್ಕಾರ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂದ್ರೆ, ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ, ಎಲ್ಲವೂ ಸರಿ ಇರಬೇಕು ಅಂದ್ರೆ ಅದಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಆಗ ಎಲ್ಲವೂ ಸರಿಯಾಗುತ್ತೆ ಅನ್ನೋ ಹಾಗೆ ಪದೇ ಮಾತನಾಡ್ತಾನೆ ಇದ್ರು. ಇಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಆಗ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಇಳಿಸೋದು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಹಾಗಾಗಿ ಸಿದ್ದು ಸಂಪುಟ ಪುನರ್ರಚನೆಯ ಬಗ್ಗೆ ಮಾತನಾಡ್ತಾ ಇದ್ರೆ ಅಲ್ಲಿ ರಾಹುಲ್ ಗಾಂಧಿ ಕಳಿಸಿದ್ದ ಸಂದೇಶ ಒಂದು ಇತ್ತು, ಸದ್ಯಕ್ಕೆ ಯಾವುದೇ ಸಚಿವ ಸಂಪುಟ ಪುನರ್ರಚನೆ ಮಾಡಲ್ಲ, ಮುಂದೆ ಏನಾಗಬೇಕು ಅದನ್ನ ಸರಿಯಾದ ಸಮಯವನ್ನು ನೋಡಿ ಮಾಡ್ತೀವಿ ಅನ್ನೋದು. ಅದನ್ನೇ ಖರ್ಗೆ ಸಿಎಂ ಆಗಿರೋ ಸಿದ್ದರಾಮಯ್ಯ ಮುಂದೆ ಹೇಳಿದ್ರು. ಸದ್ಯಕ್ಕೆ ಯಾವುದೇ ಸಚಿವ ಸಂಪುಟ ಪುನರ್ರಚನೆ ಇಲ್ಲ, ಅದೇನಿದ್ರು ರಾಹುಲ್ ಗಾಂಧಿ ಬಂದ ಮೇಲೆ ಮಾತಾಡಿಕೊಳ್ಳಿ ಅಂತ. ಅದು ಸಿದ್ದರಾಮಯ್ಯ ಅವರಿಗೆ ಖರ್ಗೆ ಕೊಟ್ಟ ದೊಡ್ಡ ಶಾಕ್ ಆಗಿತ್ತು. ಯಾಕಂದರೆ ಸಿದ್ದರಾಮಯ್ಯ ಅವರು ಖರ್ಗೆ ಈ ರೀತಿಯಾಗಿ ಅಷ್ಟೊಂದು ಸುಲಭವಾಗಿ ಹೇಳ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಆದರೂ ಹೇಳಿದ್ದಾರೆ ಅನ್ನೋದೇ ಆದರೆ ಅದು ಸಿದ್ದುಗೆ ಶಾಕ್ ಇದ್ದ ಹಾಗೆ ತಾನೆ. ಇನ್ನೊಂದು ಕಡೆ ಸಿದ್ದು ಬಣದ ನಾಯಕರಿಗೆ ರಣದೀಪ್ ಸುರ್ಜೇವಾಲಾ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ಖಡಾಯತ್ತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸಂತೋಷ್ ಲಾಡ್ ಅನ್ನೋ ಮಂತ್ರಿಯನ್ನ, ಏನು ಸರ್ ಅಧಿಕಾರ ಹಂಚಿಕೆಯ ಬಗ್ಗೆ ಏನು ಹೇಳ್ತೀರಾ ಅಂದರೆ, ಅಯ್ಯೋ ಹೈಕಮಾಂಡ್ ಇದರ ಬಗ್ಗೆ ಏನು ಮಾತಾಡಬಾರ್ದು ಅಂತ ಹೇಳಿದೆ, ಅದಕ್ಕೆ ನಾನು ಏನು ಮಾತಾಡಲ್ಲ ಅಂದರು. ಅದೇ ಎಚ್.ಸಿ. ಮಹದೇವಪ್ಪ ಅವರನ್ನು ಕೇಳಿದರೆ, ನೋಡ್ರಿ ಈ 5 ವರ್ಷ ಕಾಂಗ್ರೆಸ್ ಪಕ್ಷದವರೇ ಸಿಎಂ ಆಗಿರ್ತಾರೆ ಅಂದರು. ಅಲ್ಲ ರೀ, ಇನ್ನೇನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ BJP ಅವರನ್ನು ಇಲ್ಲಾಂದರೆ JDSನವರನ್ನು ತಗೊಂಡು ಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕಾಗತ್ತಾ? ಈ ಮಹದೇವಪ್ಪ ಹೇಳೋದು ಇವರಿಗೆ ಗೊತ್ತಾಗಬೇಕು. ಸದ್ಯಕ್ಕೆ ಈ ಇಬ್ಬರು ಮಂತ್ರಿಗಳು ಇಲ್ಲಿಯವರೆಗೂ ಓಪನ್ ಆಗಿ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಮಾತಿನ ವರಸೆಯನ್ನೇ ಬದಲಾಯಿಸಿದ್ದಾರೆ. ಅಂದರೆ ಯೋಚನೆ ಮಾಡಿ. ಇನ್ನು ನಮ್ಮ ರಾಜ್ಯದ ಗೃಹಚಾರ ಮಂತ್ರಿ ಪರಮೇಶ್ವರ್ ನಿನ್ನೆ ಮಾಧ್ಯಮದ ಮುಂದೆ ನಿಂತು
ಅಯ್ಯೋ, ನಾನು ರಾಜ್ಯಾಧ್ಯಕ್ಷ ಆಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂದಿತ್ತು, ಆಗ ನಾನೇ CM ಆಗಬೇಕಿತ್ತು, ನಾನು ಸೋಲನ್ನು ಅನುಭವಿಸಿದ್ದೆ ಅಂತ CM ಮಾಡದೇ ಇರಬಹುದು, ಆದರೂ ರಾಜ್ಯಾಧ್ಯಕ್ಷ ಆಗಿದ್ದೆ, ನನ್ನನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳಿದರೆ ಅದು ಸರಿನಾ? ಇಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರೂ ದುಡಿದಿದ್ದಾರೆ. ಇವತ್ತಿಗೂ ನಾನು CM ಆಕಾಂಕ್ಷಿ ಅನ್ನೋದನ್ನು ಹೇಳಿಕೊಂಡ್ರು. ಆದರೂ ಈ ಪರಮೇಶ್ವರ್ಗೆ ಸಿದ್ದರಾಮಯ್ಯ ಅವರು CM ಆಗುವಾಗ ಇಂತಹ ಮಾತುಗಳು ಬರಲ್ಲ. ಅದೇ DK ಶಿವಕುಮಾರ್ CM ಆಗೋಕ್ಕೆ ಪಟ್ಟನ್ನು ಹಿಡಿದಾಗ ಮಾತ್ರ CM ಕುರ್ಚಿಯ ನೆನಪಾಗತ್ತೆ, ಆಗ ಅವರೂ ಆಕಾಂಕ್ಷಿ ಆಗ್ತಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಯಾರೋ ಒಬ್ಬರಿಂದ ಪಕ್ಷ 136 ಸೀಟುಗಳನ್ನು ಗೆದ್ದಿದೆ ಅನ್ನೋದೇ ಸುಳ್ಳು. ಎಲ್ಲರೂ ಸೇರಿ ಕೆಲಸವನ್ನ ಮಾಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅದನ್ನ ಒಬ್ಬನೇ ಮಾಡಿದ್ದೀನಿ ಅಂತ ಹೇಳಿಕೊಂಡು ನಾನು CM ಆಗಬೇಕು ಅಂದರೆ ಆಗುತ್ತಾ ಅಂತಿದ್ದಾರೆ. ಅದು ನಿಜ. ಎಲ್ಲರೂ ಸೇರಿ ಕೆಲಸವನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಮೇಲೆ ಮತ್ತು ಅವರ ಬಣದಲ್ಲಿರೋ ಅವರೆಲ್ಲ ಅದ್ಯಾಕೆ ಸಿದ್ದರಾಮಯ್ಯ ಒಬ್ಬರಿಂದಲೇ ಕಾಂಗ್ರೆಸ್ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ಇವರು ಯಾರು ಹೇಳೋದೇ ಇಲ್ಲ. ಆದರೂ ಬಹುತೇಕ ಸಿದ್ದರಾಮಯ್ಯ ಪರ ಇವತ್ತು ಮಾತಾಡ್ತಾ ಇರೋರೆಲ್ಲ ಮೂಲ ಕಾಂಗ್ರೆಸ್ಸಿಗರಲ್ಲ, ಬದಲಾಗಿ ಮೂಲ ವ್ಯಾಧಿ ಕಾಂಗ್ರೆಸ್ಸಿಗರು ಅನ್ನೋದನ್ನು ಕೆಲ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಅಂದರೆ ಅವತ್ತು ಯಾರೆಲ್ಲ JDS ಬಿಟ್ಟು ಕಾಂಗ್ರೆಸ್ ಸೇರಿದ್ರೋ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದು ಪರ ಮಾತಾಡೋಕೆ ನಿಂತಿದ್ದಾರೆ ಅಂತ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮಾತ್ರ ಅಪ್ಪನ ಕುರ್ಚಿಯನ್ನು ಉಳಿಸೋಕೆ, ಅದೇ ರೀ CM ಕುರ್ಚಿ ಉಳಿಸೋಕೆ ಧಾರವಾಡ ಭಾಗದಲ್ಲಿ ಕೆಲ ಶಾಸಕರನ್ನ ರಹಸ್ಯವಾಗಿ ಭೇಟಿಯನ್ನ ಮಾಡಿ ನಮ್ಮಪ್ಪನ ಪರವಾಗಿ ನಿಲ್ಲಬೇಕು, ಇಲ್ಲಾಂದ್ರೆ ನಮ್ಮಪ್ಪ ಬೈತಾರೆ ಅಂತ ಹೇಳೋಕೆ ಹೋಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಫೋಟೋಗಳು ಈಗಾಗಲೇ ಹರಿದಾಡೋಕೆ ಶುರುವಾಗಿವೆ. ಆದರೂ ಇಲ್ಲಿ ಒಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಈ ಸಿದ್ದು ಪುತ್ರ ಸುಮ್ಮನೆ ಇರುವಂದಾಗಲೇ ಎಡವಟ್ಟನ್ನು ಮಾಡ್ತಾ ಬಾಯಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡ್ತಾ ಸಿದ್ದರಾಮಯ್ಯಗೆ ಕಂಟಕ ಅನ್ನೋ ಹಾಗೆ ಕಾಣಿಸಿಕೊಳ್ತಾರೆ. ಈಗ ಎಲ್ಲದಕ್ಕೂ ಪರ್ಮಿಷನ್ ಸಿಕ್ಕಿದ್ದಾಗ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅದೇನೇ ಇರಲಿ, ಸಿದ್ದರಾಮಯ್ಯ ಪುತ್ರನ ಮಾತನ್ನ ಈ ರಾಜ್ಯದಲ್ಲಿ ಕೇಳೋ ಶಾಸಕರು ಇದ್ದಾರೆ ಅನ್ನೋದೇ ಆಶ್ಚರ್ಯ. ಯಾಕಂದ್ರೆ ಅವರ ಮನೆಯಲ್ಲಿರೋ ಮಕ್ಕಳು ಯತೀಂದ್ರ ಮಾತನ್ನ ಕೇಳ್ತಾರೆ ಅನ್ನೋದೇ ಅನುಮಾನ. ಅದರಲ್ಲೂ ಯತೀಂದ್ರ ಮಾತನ್ನ ಯಾರು ಕೂಡ ಈ ಕರ್ನಾಟಕದಲ್ಲಿ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಂಥದ್ರಲ್ಲಿ ಶಾಸಕರು ಅದೆಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಂಡು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತಾರೋ ಗೊತ್ತಿಲ್ಲ. ಇನ್ನು ಇವರೆಲ್ಲ AICC ಅಧ್ಯಕ್ಷ ಹಿರಿಕರ್ಗೆ ಮಾತನ್ನ ಕೇಳ್ತಾ ಇಲ್ಲ ಸರಿ, ಇಲ್ಲಿಯವರೆಗೂ RSS ವಿರುದ್ಧ ಹಾರಾಡ್ತಾ ಇದ್ದ. ಅಂದರೆ ಅದೆಂಥದ್ದೋ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಬಾರ್ದು, ಇನ್ನೇನೋ ಮಾಡಬಾರ್ದು ಅಂತ ಮಾತಾಡ್ತಾ ಇದ್ದ ಮರಿಕರ್ಗೆ ಆದರೂ ಬಂದು ಈಗ ಇಲ್ಲಿ ಆದರೂ ಮಾತನಾಡಿ ಎಲ್ಲರನ್ನು ಒಪ್ಪಿಸಿದ್ರೆ ಪಕ್ಷಕ್ಕೆ ಒಂದು ದೊಡ್ಡ ಉಪಕಾರ ಮಾಡಿದ ಹಾಗೆ ಆಗ್ತಾ ಇತ್ತು. ಆದರೂ ಈ IT-BT ಮಿನಿಸ್ಟರ್ ಕರ್ನಾಟಕದಲ್ಲಿ ಇದ್ದಾರಾ, ಇಲ್ಲ ಅಂದರೆ ಎಲ್ಲಾದರೂ ಫಾರಿನ್ನಿಂದ ಒಂದಷ್ಟು ಹೂಡಿಕೆಗಳನ್ನು ತಗೊಂಡು ಬರೋಕ್ಕೆ ಹೋಗಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಅವರು ರಾಜ್ಯದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಏನಾದರೂ ಒಂದು ಮಾತನಾಡ್ತಾ ಇದ್ರು. ಇನ್ನು ಮಾತಾಡ್ತಾ ಇಲ್ಲ ಅಂದರೆ ಯಾಕೋ ಅನುಮಾನ. ಪಕ್ಷಕ್ಕೆ ಕಷ್ಟ ಬಂದಾಗ ಅವರದ್ದೇ ಪಕ್ಷದಲ್ಲಿರೋ ತೂತುಗಳನ್ನು ಮುಚ್ಚಿಕೊಳ್ಳೋಕೆ ಆಗದವರೆಲ್ಲ RSS ಇನ್ನೊಂದು ಮತ್ತೊಂದು ಅಂತ ಜನರನ್ನು ಡೈವರ್ಟ್ ಮಾಡೋ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈಗ ಕಳೆದ 1 ವಾರದಿಂದ ರಾಜ್ಯದಲ್ಲಿ ಒಂದು ಸರ್ಕಾರ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಜನರಿಗೆ ನಿಜವಾದ ತೊಂದರೆ ಆಗ್ತಾ ಇದೆ. ಈಗ ಮಾತಾಡಬೇಕು ತಾನೆ. ಈಗ ಎಲ್ಲಿ ಹೋದ್ರು? PUC ಫೇಲ್ IT-BT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ಈಗ ಮಾತ್ರ ಉಸಿರೇ ನಿಂತು ಹೋಗಿದೆ. ಇರಲಿ ಬಿಡಿ, ಒಂದು ಕುಟುಂಬದ ಗುಲಾಮಗಿರಿಯನ್ನು ಮಾಡೋರಿಗೆ ರಾಜ್ಯದ ಜನರಿಗೆ ಆಗ್ತಾ ಇರೋ ನಿಜವಾದ ಪ್ರಾಬ್ಲಮ್ ಅರ್ಥ ಆಗೋದೇ ಇಲ್ಲ. ಇನ್ನು DK ಬ್ರದರ್ಸ್ ಮಾತ್ರ ಯಾರು ಏನಾದರೂ ಮಾಡಿಕೊಳ್ಳಿ, ನಾವು ನಂಬರ್ಗೆ ಮಾಡೋಕ್ಕೆ ತಯಾರಿಯನ್ನು ಮಾಡಿಕೊಳ್ತೀವಿ ಅಂತ ಎಲ್ಲ ಶಾಸಕರನ್ನು ಭೇಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ನಿನ್ನೆ ಕೂಡ DK ನಿವಾಸಕ್ಕೆ ಬಹಳಷ್ಟು ಶಾಸಕರು ಬಂದು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಪರವಾಗಿ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಶಾಸಕರನ್ನ ಸಿದ್ದು ಬೆನ್ನಿಗೆ ನಿಲ್ಲೋ ಹಾಗೆ ಮಾಡೋಕೆ ಒದ್ದಾಡ್ತಾ ಇದ್ದಾರೆ. ಆದರೆ ಇದೇ ಸಮಯದಲ್ಲಿ BJPಯ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷದ ಒಳಗೆ ಈಗಾಗಲೇ ಕುದುರೆ ವ್ಯಾಪಾರ ಶುರುವಾಗಿದೆ. ಒಬ್ಬ ಶಾಸಕರಿಗೆ 50 ಕೋಟಿ ದುಡ್ಡು, ಒಂದು ಫ್ಲ್ಯಾಟು ಮತ್ತು ಒಂದು ಫಾರ್ಚುನರ್ ಕಾರನ್ನು ದರವನ್ನು ನಿಗದಿ ಮಾಡಿಕೊಂಡು ಖರೀದಿ ಮಾಡೋಕೆ ನಿಂತಿದ್ದಾರೆ. ಜೊತೆಗೆ ಒಂದು ಮಂತ್ರಿ ಸ್ಥಾನ ಬೇಕು ಅಂದರೆ ಸುರ್ಜೇವಾಲಾ ಅವರಿಗೆ 200 ಕೋಟಿಯನ್ನು ಒಬ್ಬ ಶಾಸಕ ಕೊಡಬೇಕು ಅನ್ನೋದು ನಮಗೆ ಮಾಹಿತಿ ಬರ್ತಾ ಇದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅಲ್ಲ ರೀ, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಆಗ್ತಾ ಇದೆಯೋ ಕತ್ತೆ ವ್ಯಾಪಾರ ಆಗ್ತಾ ಇದೆಯೋ ಗೊತ್ತಿಲ್ಲ. ಮುಂದಿನ ಲೆಕ್ಕಾಚಾರಗಳನ್ನು ಹಾಕೊಂಡು ಮಾಡಿಕೊಂಡ್ರೆ ಅದನ್ನು ನಾವೇನು ಮಾಡೋಕ್ಕೆ ಆಗಲ್ಲ, ಅದನ್ನು ಮಾಡಲ್ಲ ಅಂತ ಹೇಳೋದಕ್ಕೂ ಆಗಲ್ಲ.
ಆದರೆ ಇಲ್ಲಿಯವರೆಗೂ ಬೇರೆ ಪಕ್ಷದ ಶಾಸಕರನ್ನು ಆಪರೇಷನ್ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದದ್ದು ನಮಗೆಲ್ಲ ಗೊತ್ತೇ ಇದೆ. ಅದನ್ನು ನಾವು ಕಣ್ಣಿಂದನೂ ನೋಡಿದ್ದೀವಿ. ಇವಾಗ ನೋಡಿದರೆ ಅವರದ್ದೇ ಪಕ್ಷದಲ್ಲಿ ಅವರದ್ದೇ ಪಕ್ಷದ ಶಾಸಕರನ್ನು ಅವರದ್ದೇ ಪಕ್ಷದ ನಾಯಕರು ವ್ಯಾಪಾರ ಮಾಡ್ತಾರೆ ಅನ್ನೋದೇ ನಿಜ. ಆದರೆ ಇದಕ್ಕಿಂತ ಹೀನಾಯ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕ ಇನ್ನೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಈ ಕಿತ್ತು ಹೋದ ಹೊಲಸು ಕೆಲಸವನ್ನು ಯಾವುದೇ ಪಕ್ಷದವರು ಮಾಡಿದ್ರು ಅದು ದೇಶಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಲ್ಲಿ ಜನರು ಮತದಾನ ಮಾಡಿ ಆಯ್ಕೆ ಮಾಡಿರೋ ಶಾಸಕರು ಮತದಾರರನ್ನು ಮಾರಾಟ ಮಾಡಿದ ಹಾಗೆ ಆಗಲ್ವಾ? ಇನ್ನೊಂದು ಕಡೆ ಮಂತ್ರಿ ಪದವಿ ನಮ್ಮ ರಾಜ್ಯದಲ್ಲಿ ಬೇಕು ಅಂದರೆ ಸುರ್ಜೇವಾಲಾ ಅವರಿಗೆ 200 ಕೋಟಿ ರೂಪಾಯಿಯನ್ನು ಕೊಡಬೇಕು ಅನ್ನೋದೇ ದೊಡ್ಡ ಶಾಕ್ ಅನ್ನಿಸಿದ್ರು. ಕೆಲವೊಮ್ಮೆ ನಂಬಲೇಬೇಕಾಗತ್ತೆ. ಇಲ್ಲಿ ಹಾಗಂತ ಸುರ್ಜೇವಾಲಾ ಏನೋ ದುಡ್ಡನ್ನು ತಗೊಂಡು ಓಡಿ ಹೋಗ್ತಾರೆ ಅಂತ ಅಲ್ಲ. ಈ ಹಿಂದೆ ಇಟಲಿ ಮಾತೆ ಸೋನಿಯಾಗೆ ಯಾವುದೇ ಕಾಂಗ್ರೆಸ್ ಶಾಸಕರೇ ಆದರೂ ಮುಖ್ಯಮಂತ್ರಿಗಳೇ ಆದರೂ ದಕ್ಷಿಣೆಯನ್ನು ಕೊಡಬೇಕು, ಅದರಲ್ಲೂ ಮಂತ್ರಿಗಳಾಗೋಕ್ಕೆ ದೊಡ್ಡ ಮೊತ್ತದ ಹಣವನ್ನು ಕೊಡಬೇಕು ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಹಳೆಯ ನಾಯಕರು ಹೇಳಿದ್ದನ್ನು ನಾವೆಲ್ಲರೂ ಈಗಾಗಲೇ ಕೇಳಿದ್ದೀವಿ. ಹಾಗಾಗಿ ಇದರಲ್ಲಿ ಆಶ್ಚರ್ಯ ಪಡೋದಕ್ಕೆ ಏನೂ ಇಲ್ಲ ಬಿಡಿ. ಆದರೂ ಈಗಿನ ನಮ್ಮ ರಾಜ್ಯದ ಪರಿಸ್ಥಿತಿಯಲ್ಲಿ 200 ಕೋಟಿ ಕೊಟ್ಟು ಮಂತ್ರಿ ಆಗ್ತಾನೆ ಅಂದರೆ ಅವನು ಯಾರೋ ದೊಡ್ಡ ಬಡ್ಡಿ ಮಕ್ಕಳೇ ಆಗಿರಬೇಕು ಬಿಡಿ. ಅದೇನೋಪ್ಪ, ಈ ಕಾಂಗ್ರೆಸ್ ಒಳಗಿನ ಕರ್ಮ ಮತ್ತು ಮರ್ಮ ಅವರ ಪಕ್ಷದವರೇ ಹೇಳೋವರೆಗೂ ಹೊರಗೆ ಬರೋದೇ ಇಲ್ಲ. ಆದರೂ ಅವರ ವ್ಯಾಪಾರ ಅವರು ಮಾಡಿಕೊಳ್ತಾರೆ. ರಾಜಕೀಯ ಅನ್ನೋದೇ ಬಿಸ್ನೆಸ್. ಜನರೇ ಅವರಿಗೆ ಕತ್ತೆ, ಕುದುರೆ, ಕುರಿಗಳು. ಏನು ಮಾಡೋಕ್ಕೆ ಆಗಲ್ಲ. ಈಗ ಕೊನೆಗೂ ಮಲ್ಲಿಕಾರ್ಜುನ ಖರ್ಗೆ ನನ್ನ ಕೈಲಿ ಏನೂ ಇಲ್ಲ, ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ರಾಹುಲ್ ಗಾಂಧಿಯ ಮೇಲೆ ಹೇಳೋಕೆ ನಿಂತಿದ್ದಾರೆ. ಅಂತೂ ಇಂತೂ AICC ಅಧ್ಯಕ್ಷರು ನನ್ನ ಕೈಲಿ ಆಗಲ್ಲ ಅಂದರೂ ಸರಿ, ನಮ್ಮ ರಾಜ್ಯದಲ್ಲಿ ಒಂದು ಸರ್ಕಾರವೇ ಅಲ್ಲೋಲ ಕಲ್ಲೋಲ ಆಗ ಮಟ್ಟಕ್ಕೆ ಬಂದು ನಿಂತಿದೆ. ಆದರೆ ನಮ್ಮ ದೇಶದ ಹಳೆಯ ಪಕ್ಷದ ಯುವ ರಾಜ ಮಾತ್ರ ವಿದೇಶದಲ್ಲಿ ಆರಾಮಾಗಿ ಯಾವುದೋ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿಂದಲೇ ಸಂದೇಶವನ್ನು ರವಾನೆ ಮಾಡೋಕೆ ನಿಂತಿದ್ದಾರೆ. ಅದನ್ನು ಕೇಳೋರು ಮಾತ್ರ ಯಾರೂ ಇಲ್ಲ. ಅಲ್ಲ ರೀ, ಒಂದು ಪಕ್ಷದ ನಾಯಕ ಅಂದರೆ ಹೇಗಿರಬೇಕು? ಅದನ್ನು ಬಿಟ್ಟು ಇಲ್ಲಿ ಸರ್ಕಾರವೇ ಬಿದ್ದು ಹೋಗೋ ಮಟ್ಟಕ್ಕೆ ಬಂದರೂ ವಿದೇಶದಲ್ಲಿ ಕುತ್ಕೊಂಡಿದ್ರೆ ಏನಂತ ಕರಿಬೇಕು? ಏನೋಪ್ಪ, ಈ ರಾಹುಲ್ ಗಾಂಧಿ ಅಲ್ಲೇನಾದರೂ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದರೆ ಇಲ್ಲೆಲ್ಲವೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾರೋ ಏನೋ? ಯಾಕಂದರೆ ಬಿಹಾರದಲ್ಲಿ ಕೆರೆಯಲ್ಲಿ ಬಿದ್ದರೆ ನಾನು ಇಲ್ಲಿ ಚುನಾವಣೆ ಗೆಲ್ತೀನಿ ಅಂದ್ಕೊಂಡಾಗ ಹೀಗೆ ಅಂದ್ಕೊಂಡ್ರೆ ಅದೇನು ತಪ್ಪಲ್ಲ ಬಿಡಿ. ಆದರೂ ಈ ರಾಹುಲ್ ಗಾಂಧಿ ಡಿಸೆಂಬರ್ನಲ್ಲಿ ನಡೆಯೋ ಚಳಿಗಾಲದ ಅಧಿವೇಶನಕ್ಕೆ ಏನಾದರೂ ಟೂಲ್ ಕಿಟ್ ರೆಡಿ ಮಾಡ್ಕೋತಾ ಇದ್ದಾರೋ ಏನೋ? ರಾಹುಲ್ಗೆ ರಾಜ್ಯದ ಅಧಿಕಾರಕ್ಕಿಂತ ದೇಶವನ್ನು ಹಾಳು ಮಾಡೋ ಟೂಲ್ ಕಿಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಬಿಡಿ. ಅದೇನೇ ಆದರೂ ರಾಹುಲ್ ಗಾಂಧಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಮುಳುಗೋಕೆ ಮೊದಲೇ ಬಂದು ಎಲ್ಲವನ್ನ ಸರಿ ಮಾಡ್ತಾರಾ? ಇಲ್ಲ ಅಂದರೆ ಮುಳುಗಿದ ಮೇಲೆ ಬಂದು ಅಯ್ಯೋ ಮುಳುಗಿ ಹೋಯ್ತು ಅಂತ ಅಂತ್ಯ ಸಂಸ್ಕಾರ ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಇನ್ನೊಂದು 3-4 ದಿನ ನೋಡೋಣ, ಗೊತ್ತಾದರೂ ಗೊತ್ತಾಗಬಹುದು. ಇದು ಗೆಳೆಯರೆ, ಕುರ್ಚಿ ಕಿತ್ತಾಟದ ಕಾವು ಅದೆಲ್ಲಿಗೆ ಬಂದು ನಿಂತಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.